ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ, ಅವ್ರ ಚರ್ಚೆ ಅವ್ರಿಗೆ ಹೇಳಿ ಉತ್ತರ ಕೊಡ್ಲಿ ಸರ್ಕಾರ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ನಿಮ್ಗೆ ಅದ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ. ಸ್ಪೀಕರ್ 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿ ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಮಾಹಿತಿ ಕೊಡಕ್ಕೆ ಬಿಡಿ. ಅಧ್ಯಕ್ಷರೇ, ಕ್ವಶನ್ ಏನಿದೆ ಅದನ್ನ ನಾವು ಕೇಳಿ. ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ, ನಾನು ಎಲ್ಲ ಮಾಹಿತಿ ಮೇಲೆ ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಅಧ್ಯಕ್ಷರೇ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಿಮ್ ಚರ್ಚೆಗೆ ಅವಕಾಶ ಕೊಡ್ತೀನಿ. ಅಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರು, ಅದರಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ. ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದು ಕೊಟ್ರೆ ಅಧ್ಯಕ್ಷರೇ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ, ಅವ್ರ ಚರ್ಚೆ ಅವ್ರಿಗೆ ಹೇಳಿ ಉತ್ತರ ಕೊಡ್ಲಿ ಸರ್ಕಾರ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ನಿಮ್ಗೆ ಅದ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ. ಸ್ಪೀಕರ್ 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿ ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಮಾಹಿತಿ ಕೊಡಕ್ಕೆ ಬಿಡಿ. ಅಧ್ಯಕ್ಷರೇ, ಕ್ವಶನ್ ಏನಿದೆ ಅದನ್ನ ನಾವು ಕೇಳಿ. ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ, ನಾನು ಎಲ್ಲ ಮಾಹಿತಿ ಮೇಲೆ ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಅಧ್ಯಕ್ಷರೇ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಿಮ್ ಚರ್ಚೆಗೆ ಅವಕಾಶ ಕೊಡ್ತೀನಿ. ಅಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರು, ಅದರಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ. ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದು ಕೊಟ್ರೆ ಅಧ್ಯಕ್ಷರೇ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.